ಶ್ರೀ ಪರಮಾತ್ಮನೇ ನಮಃ. ಶ್ರೀಮದ್ಭಗವದ್ಗೀತಾ ಅಥ ಷಷ್ಠೋऽಧ್ಯಾಯಃ. ಧ್ಯಾನಯೋಗಃ. ಸಂಕಲ್ಪಪ್ರಭವಾನ್ ಕಾಮಾನ್ ತ್ಯಕ್ತ್ವಾ ಸರ್ವಾನ್ ಶೇಷತಃ ಮನಸೈವೇಂದ್ರಿಯಗ್ರಾಮಂ ವಿನಿಯಮ್ಯ ಸಮಂತತಃ. ಶನೈಃ ಬುದ್ಧ್ಯಾ ಧೃತಿಗೃಹೀತಯಾ ಆತ್ಮಸಂಸ್ಥಂ ಮನಃ ಕೃತ್ವಾ ನ ಕಿಂಚಿದಪಿ ಚಿಂತಯೇತ್. ಯೋಗ ಹಾಗೂ ಯೋಗಿಯ ಬಗ್ಗೆ ಹೇಳುತ್ತಾ ಸಹಜ ಜೀವನದ ಮೂಲಕ ಹೇಗೆ ನಿಧಾನವಾಗಿ ಯೋಗಾಭ್ಯಾಸ ಮಾಡಿ ಮನಸ್ಸನ್ನು ಮೆಲ್ಲಗೆ ಬುದ್ಧಿಯಿಂದ ಕಟ್ಟಿಹಾಕಿ ಆತ್ಮನಲ್ಲಿ ಸ್ಥಿರಗೊಳಿಸಿ ಸಂಕಲ್ಪದಿಂದ ಹುಟ್ಟಿದ ಎಲ್ಲ ಬಯಕೆಗಳನ್ನು ಬಿಟ್ಟು ತನ್ನ ಮನಸ್ಸಿನಲ್ಲಿ ಯಾವುದೇ ಆಲೋಚನೆ ಹೊಳೆಯದಂತೆ ಸ್ಥಿರವಾಗಿರಬೇಕು ಎಂಬುದನ್ನು ಈ ಶ್ಲೋಕಗಳ ಮೂಲಕ ಭಗವಂತ ಹೇಳುತ್ತಿದ್ದಾನೆ. ಪ್ರತಿಯೊಬ್ಬ ಮನುಷ್ಯ ತನ್ನ ಉನ್ನತಿಯನ್ನು ಬಯಸುವುದು ಸಹಜ. ಲೌಕಿಕ ಜಗತ್ತಿನಲ್ಲಿ ವ್ಯಕ್ತಿಯ ಪ್ರಗತಿಯನ್ನು ಕಾಲಕಾಲಕ್ಕೆ ಬೇರೆ ಬೇರೆ ಮಾನದಂಡಗಳಿಂದ ಅಳೆಯುವುದು ಕಾಣಬಹುದು. ಆದರೆ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಮನುಷ್ಯನ ಪ್ರಗತಿಯನ್ನು ಅಳೆಯಲು ಇರುವುದು ಒಂದೇ ಮಾನದಂಡ, ಅದು ಆತ್ಮದರ್ಶನ. ಹಿಂದೆ ಲೌಕಿಕ ಪ್ರಪಂಚದಲ್ಲಿ ಒಬ್ಬ ಮನುಷ್ಯ ಹೊಂದಿರುವ ಮಡದಿ, ಮನೆ, ಮಕ್ಕಳು ಇದರ ಆಧಾರದಲ್ಲಿ ಅಳೆದರೆ ಇಂದು ಆತ ಹೊಂದಿರುವ ಸ್ಥಿರ ಚರಾಸ್ತಿಗಳಲ್ಲಿ ಅಳೆಯಲಾಗುತ್ತದೆ. ಈ ಕಾರಣದಿಂದ ಮನುಷ್ಯ ಮನಸ್ಸಿನಿಂದ ಸಾಕಷ್ಟು ಸಂಕಲ್ಪ ಇಟ್ಟುಕೊಂಡು ಸದಾ ಲೌಕಿಕ ಜಗತ್ತಿನಲ್ಲಿ ತನ್ನ ಆಸ್ತಿ ಅಂತಸ್ತು ಹೆಚ್ಚಿಸಿಕೊಳ್ಳುತ್ತಾ ಬಯಕೆಯ ಸುಳಿಯಲ್ಲಿ ಸಿಲುಕಿಕೊಳ್ಳುತ್ತಾನೆ. ಐಷಾರಾಮಿ ಬದುಕನ್ನೇ ಆದರ್ಶವಾಗಿಟ್ಟುಕೊಂಡು ಅದನ್ನು ಪಡೆಯುವುದಕ್ಕೆ ಕೌಶಲ್ಯ, ಸಾಮರ್ಥ್ಯ, ಬೇಕಾಗುವ ಸೌಲಭ್ಯ ಇಲ್ಲದಿದ್ದರೂ ಶ್ರೀಮಂತಿಕೆಯ ಕನಸು ಕಾಣುತ್ತಾ ತನ್ನ ಬದುಕನ್ನು ಹಾಳು ಮಾಡಿಕೊಳ್ಳುವುದು ಕಾಣುತ್ತದೆ. ಎಷ್ಟೇ ಸಂಪಾದಿಸಿದರೂ ತನ್ನೊಡನೆ ಕೊಂಡೊಯ್ಯಲಾರದ, ನಾಶವಾಗುವ ಅಥವಾ ತನ್ನ ಬೆಲೆ ಕಳೆದುಕೊಳ್ಳುವ ವಸ್ತು ವಾಹನ ಪಡೆಯುವ ಬಯಕೆಯಿಂದ ತುಂಬಿರುವ ಮನಸ್ಸು ಶಾಶ್ವತ ಆನಂದ ಕೊಡುವ ಯಾವುದನ್ನೂ ಗ್ರಹಿಸದು. ಮನಸ್ಸನ್ನು ಸ್ಥಿರವಾದ ಬುದ್ಧಿಯಿಂದ ಮೆಲ್ಲನೆ ಬದಲಾಯಿಸಿ ಆತ್ಮನಲ್ಲಿ ಮನಸ್ಸನ್ನು ಸ್ಥಿರಗೊಳಿಸಿ ಬೇರೆ ಯಾವ ಯೋಚನೆಯನ್ನೂ ಮಾಡಬಾರದು. ಹೀಗೆ ಮಾಡುವುದರ ಮೂಲಕ ಪರಮಾನಂದ ಪಡೆದು ಅದೇ ಸ್ಥಿತಿಯಲ್ಲಿ ಸದಾ ಇರಬಹುದು ಎಂಬ ಮಾತನ್ನು ಭಗವಂತ ಭಗವದ್ಗೀತೆಯ ಮೂಲಕ ಹೇಳುತ್ತಿದ್ದಾನೆ. ಹರಿ ಓಂ.